ಟಿವಿಯ ವೀಕ್ಷಕರ, ಇವತ್ತು ನಾವು ಕರ್ನಾಟಕದ ಪುಣ್ಯಕ್ಷೇತ್ರಗಳಲ್ಲಿ ಭಾಳ ಶ್ರೇಷ್ಠವಾದಂತಹ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ಇಲ್ಲೊಂದು ಮಹಿಳೆ ಹೆಣ್ಮಗಳು ನಮ್ಮ ಸಹೋದರಿ ಇದ್ದಾರೆ, ಕಷ್ಟಜೀವಿ, ಮೇಲೆ ಜೀವನದಲ್ಲಿ ಅಲ್ವನವಾ? ಇಲ್ಲೇ ಸ್ಥಳೀಕರು, ಬನ್ನಿ ಅವ್ರು ಮಾತಾಡ್ಸೋಣ. ಹೇಳವ, ನಿಮ್ಮ ಊರ ಹೆಸರು? ಮೇಲೆಂಜುಗಂಡಳ್ಳಿ. ಮೇಲೆಂಜುಗಂಡಳ್ಳಿ. ಏನು ಕೆಲಸ ಮಾಡ್ಕೊಂಡಿದ್ಯಾವ ನೀವು? ನಾವು ರೈತರು. ರೈತರಾ? ರೈತರು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ಏನು ಗೊತ್ತು ನಿಮಗೆ? ಘಾಟಿ ಸುಬ್ರಹ್ಮಣ್ಯ ಇದು ಅಂದರೆ ಇಲ್ಲಿ ಬಂದರೆ ಮದುವೆ ಇಲ್ದವ್ರಿಗೆ ಮದುವೆ ಆಗ್ತದೆ. ಏನನ ಇದು ಕಿವಿಯಲ್ಲಿ ಗಾಯ ಅದು ಇದು ಅಂದರೆ ಎಲ್ಲಿ ಆರೋಗ್ಯ ಕೆಟ್ಟಿದ್ರೆ ಅದಕ್ಕೆಲ್ಲ ಒಳ್ಳೇದಾಗ್ತದೆ. ನಾಗದೋಷ ಇದ್ರೆ ಅರಿತದೆ. ಎಲ್ಲ ಅಪ್ಪನಿಗೆ ಮುಕ್ತಿ ಸಿಗ್ತದೆ. ಇಲ್ಲಿ ಬಂದು ಪೂಜೆ ಮಾಡಿ ಹೋದರೆ ಮಂಗಳವಾರನೇ ಬರಬೇಕು. ಅಲ್ಲಿ ನದಿ ಇದೆ, ಅಪ್ಪನದು ಹೊಳೆ. ಆ ಹೊಳೆಯಲ್ಲಿ ಬಂದು ಸ್ನಾನ ಮಾಡಿ ಅಲ್ಲಿ 3 ವಾರ ಆಗಲಿ 5 ವಾರ ಆಗಲಿ 9 ವಾರ ಆಗಲಿ ಸ್ನಾನ ಮಾಡಿ ಅಪ್ಪನಿಗೆ ಹರಕೆ ಒಪ್ಪಿಸಿ ಪ್ರದಕ್ಷಿಣೆ ಹಾಕ್ಬೇಕು. 9 ಇಲ್ಲ 5 3 9 ಪ್ರದಕ್ಷಿಣೆ ಹಾಕಿ ಅಪ್ಪನಿಗೆ ಬಟ್ಟೆ ಸೇವೆ ನಾವು ಇದು ಮಾಡಿರ್ತೀರಲ್ಲ, ಬಟ್ಟೆ ಎಲ್ಲ ಅಲ್ಲೇ ಬಿಡಬೇಕು. ಬಿಟ್ಟು ಅಪ್ಪನಿಗೆ ನಾಗರ ಪೂಜೆ ಮಾಡಿ ಫಸ್ಟು ನಾಗರ ಪಂಚಮಿಗೆ ಹಾಲು ತುಪ್ಪ ಅಭಿಷೇಕ ಮಾಡಿ ನಾಗದೋಷ ಎಲ್ಲ ಕಳ್ಕೊಬೇಕು. ಅನಂತರ ಬಂದು ಸುಬ್ರಹ್ಮಣ್ಯೇಶ್ವರನಿಗೆ, ನರಸಿಂಹಸ್ವಾಮಿಗೆ ಇಬ್ಬರು ಇದ್ದಾರೆ, ನರಸಿಂಹಸ್ವಾಮಿ ಸುಬ್ರಹ್ಮಣ್ಯೇಶ್ವರ. ಅವರಿಬ್ಬರಿಗೂ ಬಂದು ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಇಲ್ಲಿ ಪ್ರಸಾದ ಕೊಡ್ತಾರೆ. ಏನೇ ದೋಷ ಇರಲಿ ಅರಿತದೆ. ಇಲ್ಲಿ ಕುಕ್ಕೆಗೆ ಅಂತಲೂ ಮುಕ್ತಿ ಇಲ್ಲಿ. ಹೌದಾ? ಹೌದು. ಹಿಂದ್ಗಡೆ ಕನ್ನಡಿ ಇದೆಯಲ್ಲ, ಏನಕ್ಕೆ ಇರೋದು? ಹತ್ರ ನರಸಿಂಹಸ್ವಾಮಿ ಇದಾರಲ್ಲ, ನರಸಿಂಹಸ್ವಾಮಿ ಕಾಣಬೇಕಲ್ಲ. ನರಸಿಂಹಸ್ವಾಮಿ ಸುಬ್ರಹ್ಮಣ್ಯೇಶ್ವರ, ನರಸಿಂಹಸ್ವಾಮಿ ಹಿಂದೆ ಇದ್ದಾರೆ, ಸುಬ್ರಹ್ಮಣ್ಯೇಶ್ವರ ಮುಂದೆ ಇದ್ದಾರೆ. ಅದು ನರಸಿಂಹಸ್ವಾಮಿ ಕಾಣಲಿ ಅಂತ ಕನ್ನಡಿ ಇಕ್ಕಿರೋದು. 2 ಮಕ್ಕನ್ನು ಕಾಣಬೇಕಲ್ಲ, 2 ದೇವರು ಒಂದೇ. ಸುಬ್ರಹ್ಮಣ್ಯೇಶ್ವರ ಅಂತ ಅರ್ಥ ಇಲ್ದವರು ಅರ್ಥ ಮಾಡ್ಕೊತಾರೆ. ಅದು ಹಿಂದೆ ಸುಬ್ರಹ್ಮಣ್ಯೇಶ್ವರ ಇರೋದು. ಏನಕ್ಕೆ ಆತರ ಹಿಂದೆ ಮುಂದೆ ಬಂದಿರೋದು? ಹಿಂದೆ ನರಸಿಂಹಸ್ವಾಮಿ, ಮುಂದೆ ಸುಬ್ರಹ್ಮಣ್ಯ ಸ್ವಾಮಿ ಏನಕ್ಕೆ ಬಂದಿರೋದು ವಿಗ್ರಹದಲ್ಲ? ಅವರು ಅಣ್ಣ ತಮ್ಮದಿರು. ಹೌದಾ? ಹೌದು. ಅಣ್ಣ ತಮ್ಮದಿರಾಗಿ ಅವರು ಒಂದು ಇದು ಮಾಡ್ಕೊಂಡು ಪಕ್ಷವಾದ ಮಾಡ್ಕೊಂಡು ನಾನು ಮುಂದೆ ಅಂತ ಬಂದಿರೋದಕ್ಕೆ ಮುಂದೆ ಅಣ್ಣ ಇದ್ದಾರೆ, ಹಿಂದೆ ತಮ್ಮ ಇದ್ದಾರೆ. ಹೌದಾ? ಮುಂದೆ ಇರೋರು ಯಾರು? ಸುಬ್ರಹ್ಮಣ್ಯೇಶ್ವರ, ಹಿಂದೆ ಇರೋದು ನರಸಿಂಹಸ್ವಾಮಿ. ಹೌದಾ? ಹೌದು. ಆ ಥರ ಇದಾಗಿ ಏನೇ ದೋಷ ಇರಲಿ, ಏನೇ ಕಷ್ಟ ಇರಲಿ, ಅಪ್ಪನಿಗೆ ಬಂದು ಸೇವೆ ಮಾಡ್ಕೊಂಡೋದ್ರೆ ಅದು ಪರಿಹಾರ ಸಿಗ್ತದೆ. ಮನುಷ್ಯರು ಅಷ್ಟೇ ಅಲ್ವಾ, ಈಗ ಯಾರ ಜೊತೆನೂ ಸೇರಲ್ಲ, ಮಾಡಲ್ಲ, ನಾನು ಒಬ್ಬನೇ ಇದ್ರೆ ಸಾಕು, ನಾನು ಆಸ್ತಿ ಇದ್ರೆ ಸಾಕು ಅನ್ಕೋತಾರೆ. ಜನರ ಜೊತೆ ಬೆರೆಯೋದು ಬೇಕಾ ಬೇಡವಾ? ಆಸ್ತಿ ಇದ್ರೆ ಹಿಂದೆ ಬರಲ್ಲ, ಹಣ ಇದ್ರೆ ಹಿಂದೆ ಬರಲ್ಲ, ಒಡವೆ ಇದ್ರೆ ಹಿಂದೆ ಬರಲ್ಲ. ಅದೇ 10 ಜನ ಇದ್ರೆ 10 ಜನ ಸಂಪಾದನೆ ಮಾಡಿದ್ರೆ 10 ಜನ ಸಂಪಾದನೆ ಮಾಡವ್ರೆ. ಇವರು 10 ಜನಕ್ಕೆ ಇದು ಮಾಡವ್ರೆ. ಇವರು ಒಳ್ಳೆ ಮನುಷ್ಯರು, ಒಳ್ಳೆ ಗುಣ, ಒಳ್ಳೆ ಇದು ಅನ್ನೋದು ಪ್ರೀತಿ ಹುಡ್ತದೆ. ನಮ್ಮಿಂದೆ 10 ಕೋಟಿ ಇದ್ರೇನು ನಮ್ಮ ಹಿಂದೆ ಬರಲ್ಲ, 10 ಸ್ಥಳ ಇದ್ರೇನು ಹಿಂದೆ ಬರಲ್ಲ, ಏನು ಬರಲ್ಲ. ಒಳ್ಳೆ ಮನುಷ್ಯ ಅಂತ ನಾವು ದಾರಿಯಲ್ಲಿ ಹೋಗ್ತಾ ಇದ್ರೆ ಗುರ್ತಿಸ್ತಾರೆ. ಒಳ್ಳೆ ಮನುಷ್ಯ, ಒಳ್ಳೆ ಜನ ಇವರು, ಇವ್ರನ್ನ ಮಾತಾಡಿಸ್ಬೇಕು. ಓದ್ತಾ ಇದ್ರೇನು, ನಿಂತಿದ್ರೇನು, ಕೂತಿದ್ರೇನು ಮಾತಾಡಿಸ್ತಾರೆ. ಬಂದು ಮನೇಲಿ ನಿನ್ನ ಮನೇಲಿ ಮಲಗಿದ್ರೇನು ಒಳ್ಳೆ ಮನುಷ್ಯರು ಇವರು, ಮಾತಾಡಿಸ್ಬೇಕು. ಇವ್ರ ಹತ್ರ ಮಾತಾಡಿದ್ರೆ ನಮ್ಗೊಂಥರ ಸಮಾಧಾನ, ನಮ್ಮ ಕಷ್ಟ ಪರಿಹಾರ ಆಗ್ತದೆ ಅನ್ನೋದು. ದೇವರಲ್ಲ, ದೇವ್ರ ರೂಪದಲ್ಲಿ ಮನುಷ್ಯನ ಬರ್ತಾನೆ. ಕರೆಕ್ಟ್. ಈಗ ನಮ್ಮದು ಅಷ್ಟೇ, ಸಮುದಾಯ ಟಿವಿದು ಜನರ ಹತ್ರ ಹೋಗೋದು, ಜನರ ಜೊತೆ ಬೆರೆಯೋದು, ಸಾಮಾಜಿಕ ಕಳಿ ತೋರಿಸೋದು. ಸೊ ನಾವೇ ಬಂದು ನಿಮ್ಮನ್ನು ಮಾತಾಡ್ಸಿದ್ವಿ ಕಣವ. ಹೇಗೆ ಅನಿಸ್ತು ಸಮುದಾಯ ಟಿವಿ ಬಗ್ಗೆ? ಅದೇ ನಮ್ಗೆ ಖುಷಿ ಆಯಿತು. ನಮ್ಮ ಮಕ್ಕ ನೋಡಿ ಇಷ್ಟೊಂದೆಲ್ಲ ಇದು ಮಾಡಿ ನಾವು ಇರೋ ಇದರಲ್ಲಿ ತಲೆ ನಡುಗಿಸ್ಕೊಂಡು ಅಮ್ಮ ಏನೋ ಒಂಥರ ತಿಕ್ಲಿ ಥರ ಅವಳಲ್ಲ, ಏನೋ ಅಮ್ಮನ ಕೇಳಿದ್ರೆ ಏನು ಇದೈತಿ ಅನ್ನೋದು ಯೋಚನೆ ಮಾಡ್ದಂಗೆ ಒಳ್ಳೆಯರು ಕೆಟ್ಟವರು ಅಂದಿರ ನಮ್ಮನ್ನು ಕುಂಡ್ರಿಸ್ಕೊಂಡು ಒಂದು 4 ಮಾತಾಡಿಸಿ 4 ಇದು ಜನಕ್ಕೆ ತಿಳಿಸಿ 4 ಜನಕ್ಕೆ ಇದು ಮಾಡ್ತಿರಲ್ಲ, ಅದೇ ಒಂದು ಖುಷಿ. ಸೂಪರ್ ಕಣವ. ಏನು ಎತ್ಕೊಂಡು ಹೋಗಲ್ವ ಮನುಷ್ಯ, ಇದ್ದಷ್ಟು ದಿನ 4 ಜನಕ್ಕೆ ಸಹಾಯ ಮಾಡಿಕೊಂಡು 4 ಜನರ ಜೊತೆ ಬೇರ್ಕೊಂಡು ಚಂದವಾಗಿದ್ದು ಹೋಗ್ಬೇಕು, ಅಷ್ಟೇ ಹೇಳ್ಕೊಳ್ಳೋದಲ್ವಾ? ಅದೇ ನಮ್ಮ ಪದ್ಧತಿ. ಅದಕ್ಕೆ ನಿಮ್ಮನ್ನು ಮಾತಾಡ್ಸಿದ್ದು. ನೀವು ರೈತರಿದ್ರೇನೆ ನಮ್ಮ ಸಮಾಜ ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿದ್ರೆ ನಾವೆಲ್ಲ ಅಲ್ವಾ? ರೈತ ಕೆಳಗಡೆ ಬಿದ್ದರೆ ದುಡ್ಡು ಮಾಡ್ಕೊಂಡು ಏನು ಮಾಡ್ತೀಯ? ರೈತ ಬೆಳೆದರೆ ತಾನೆ ನೀನು ಹೊಟ್ಟೆ ತುಂಬಿಸ್ಕೊಳೋದು. ಇವಾಗ ರೈತನಿಗೆ 5 ರೂಪಾಯಿ ಕೊಡ್ತಾರೆ, ಮಾರೋರು ಏನು ತಗೊಂತಾರೆ? 50 ರೂಪಾಯಿ 100 ರೂಪಾಯಿ ತಗೊಂತಾರೆ. ರೈತರಿಗೆ ಏನು ಸಿಗ್ತದೆ? ಏನು ಸಿಕ್ಕಲ್ಲ, ಕಷ್ಟ ಒಂದು ಸಿಗ್ತದೆ ಅಷ್ಟೇ. ರೈತ ಕಷ್ಟಪಟ್ಟು 10 ಜನಕ್ಕೆ ಅನ್ನ ಹಾಕ್ತಾರೆ. ಅದೇ ನಿನ್ನ ದುಡ್ಡು 10 ಕೋಟಿ ಮಾಡ್ಕೊಂಡು ನೀನು ಯಾರಿಗೂ ಅನ್ನ ಹಾಕಲ್ಲ. ಆ ದುಡ್ಡು ನೋಡ್ಕೊಂಡು ನಾಳೆ ಯಾರು ಬರ್ತಾರ, ಟಿವಿ ಎತ್ತಾರ, ಯಾರು ಎತ್ಕೊಂಡು ಹೋಗ್ತಾರ, ಯಾರು ಕಳ್ತನ ಮಾಡ್ತಾರ, ಯಾರು ಖಜಾನೆಗೆ ಇದು ಬರ್ತಾರೋ
ಅಂತ ಯೋಚನೆ ಮಾಡ್ಕೊ ಕೊರಗಿ ಕಾಯಿಲೆ ಬಂದು ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಿ ಆಟೋಡಿಕ್ಕಾಗಿ ಒಂದೇ ಕಿತ್ತ ಹೋಗ್ಬೇಕು. ಅದೇ ಕೂಲಿ ಮಾಡಿ ರೈತ ಕಷ್ಟಪಟ್ಟು 10 ಜನ ಬರಲಿ 1000 ಜನ ಬರಲಿ ಗಂಜಿ ಕಾಸು ಕೊಡ್ತಾನೆ. ಅದೇ ನೀನು 10 ಕೋಟಿ ಇಕ್ಕೊಂಡಿರೋನು ಅಯ್ಯೋ ಇವ್ನು ಬಂದ ಇವ್ನಿಗೆ ಎಲ್ಲ 10 ರೂಪಾಯಿ ಕೊಡ್ಬೇಕಾ 1000 ರೂಪಾಯಿ ಕೊಡ್ಬೇಕು ಅಂತ ಮುಂದೆ ಯೋಚನೆ ಮಾಡ್ತಾರೆ. ಒಂದು ಮನ್ಸನ್ನ ಬಾಗಿಲ್ಗೆ ಹೋದ್ರೆ ಅದೇ ರೈತ ಬರಲಿ 10 ಜನ ಅಲ್ಲ 1000 ಜನ ಬರಲಿ ಬರಲಿ ಬಿಡು ಗಂಜಿ ಕಾಸು ಒಟ್ಟನ ಗಂಜಿ ಕಾಸಿ ಹುಯ್ಯನ ಬರಲಿ ಬಿಡು ನಮ್ಮ ಮನೇಲಿ ಏನೋ ದೇವ್ರು ಕೊಟ್ಟಿರೋದು ಅವ್ರಿಗೆ ಭಾಗ್ಯ ಕೊಟ್ಟು ಕಳ್ಸೋಣ ಅಂತ ರೈತ ಭಾವಿಸ್ತಾನೆ. ದುಡ್ಡಿರೋರು ಭಾವಿಸಲ್ಲ ಆ ಥರ. ದುಡ್ಡಿರೋರಿಗೆ ದೇವರು ಆ ಥರ ಮನಸ್ಸು ಕೊಡಲ್ಲ. ಅದೇ ಬಡವ್ರಿಗೆ ಬರೋದು, ಬಡವರೇ ಜನನ ಪ್ರೀತಿ ಮಾಡೋದು, ಜನನೇ ಇದು ಮಾಡೋದು. ದುಡ್ಡಿರೋರು ಯಾರು ಇದು ಮಾಡಲ್ಲಣ್ಣ. ಸೂಪರ್ ಕಣವ, ಸೂಪರ್. ರೈತರೇ ದೇಶದ ಬೆನ್ನೆಲುಬು. ಅನ್ನದಾತರಿಗೆ ಜೈವಾಗ್ಲಿ. ಸಮುದಾಯ ಟಿವಿಯಿಂದ ಅನ್ನದಾತರಿಗೆ ಜೈವಾಗ್ಲಿ. ಅಕ್ಕ ಅವರಿಗೆ ಅನ್ನದಾತ ಮಹಿಳೆಗೂ ಕೂಡ ಜೈವಾಗ್ಲಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ಕಾರ. ನಮಸ್ಕಾರ. ನಾನು ನಿಮಗೂ ಒಳ್ಳೇದಾಗ್ಲಿ, ದೇವರು ಆರೋಗ್ಯ ಕೊಡಲಿ, ಆಶೀರ್ವಾದ ಕೊಡಲಿ, ಚೆನ್ನಾಗಿರ್ಲಿ. ಥ್ಯಾಂಕ್ ಯು.